ಹಾಯ್ ಹಲೋ ನಮಸ್ತೆ ಬೆಂಗಳೂರು. ಇವತ್ತು ವಿಡಿಯೋ ಮಾಡ್ತಾರೆ ವಿಶೇಷ ಏನಂದರೆ ಇಲ್ಲಿ ಸಾಗರ್ ನಗರ ಗಣೇಶನ ಟೆಂಪಲ್ ಹತ್ರ ಈ ಫುಟ್ಪಾತ್ ಮೇಲೆ ಗಾಡಿಗಳನ್ನ ತೆಗಿಸ್ಬೇಕಂತ ಏನೋ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ. ನೋಡಿ ಎಷ್ಟು ಗಾಡಿಗಳಿದೆ ಇಲ್ಲಿ, ಓಕೆನಾ? ಗಾಡಿಗಳಿದೆ ನೋಡಿ. ದೇವಸ್ಥಾನ ಹಿಂದಗಡೆಯಲ್ಲಿ ನಮ್ಮ ಯಾರೋ ಒಬ್ಬ ವಯಸ್ಸಾದವರು ಇಲ್ಲಿ ಅಜ್ಜಿಯೊಬ್ಬರು ಹೂವು ಮಾರ್ಕೊಂಡು ಜೀವನ ಮಾಡ್ತಾವ್ರೆ. ಹಾಗೆ ಮುಂದೆ ಹೋದರೆ ಅಲ್ಲೊಂದು ಫ್ರೂಟ್ ಅಂಗಡಿ ಇದೆ. ಇವರೆಲ್ಲ ಗೌರ್ಮೆಂಟು ಸಡನ್ನಾಗಿ ಆರ್ಡ್ರ್ ಮಾಡಿಬಿಟ್ಟು ತೆಗಿಸ್ಬೇಕು ಅಂತಂದರೆ ಏನು ಅರ್ಥ ಇಲ್ಲ ಇದಕ್ಕೆ, ಓಕೆನಾ? ಇದಕ್ಕೇನೋ ಪರಿಹಾರ ಹುಡುಕಬೇಕು ಸರ್ಕಾರ. ಯಾಕಂದರೆ ಸುಮಾರು ಹೆಚ್ಚು ಕಮ್ಮಿ ಲಕ್ಷ ಜನ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ದಯವಿಟ್ಟು ಇದಕ್ಕೆ ಸರ್ಕಾರ ಸ್ವಲ್ಪ ಏನೋ ಪರಿಹಾರ ಹುಡುಕ್ಬೇಕು ಇದಕ್ಕೆ, ಓಕೆನಾ? ಹಾಗೆ ಮುಂದೆ ನೋಡಿ ಸ್ವಲ್ಪ ನೋಡಿ ಸ್ನೇಹಿತರೆ, ಇಲ್ಲಿ ಹೆಚ್ಚು ಕಮ್ಮಿ ಒಂದು 10 ಗಾಡಿ 20 ಗಾಡಿ ಮೇಲೆ ಇದೆ ಇಲ್ಲಿ. ಪಾಪ ಇವರೆಲ್ಲ ಹೆಂಗೆ ಜೀವನ ಮಾಡ್ಬೇಕು ಇವರು? ಇವಾಗ ಸಡನ್ನಾಗ ಸರ್ಕಾರ ಆದೇಶ ಮಾಡಿಬಿಡ್ತೀರಾ ತೆಗೀರಿ ಅಂತ. ಇವರೆಲ್ಲ ಪಾಪ ಇದನ್ನೇ ನಂಬ್ಕೊಂಡಿರೋದು, ಬೇರೆ ಕೆಲಸ ಏನು ಮಾಡ್ತಾರೆ ನೋಡಿ. ನಮ್ಮ ಅಕ್ಕವ್ರಿಗೆ ಇವ್ರು ಏಜ್ ಆಗೈತೆ ಇವ್ರಿಗೆ. ಪಾಪ ಇವ್ರು ಏನು ಮಾಡ್ಬೇಕು? ಇವರು ನಾಳೆಯಿಂದ ಗಾಡಿ ಹಾಕ್ಬಿಟ್ರಿ ಅಂತಾರೆ, ಎಲ್ಲಿ ಹೋಗ್ತಾರೆ ಇವರು? ದಯವಿಟ್ಟು ನೀವು ತಿಳಿಸ್ಬೇಕು ಸ್ವಲ್ಪ. ಹಾಗೆ ಮುಂದೆ ನೋಡಿ ಸ್ನೇಹಿತರೆ, ಇಲ್ಲಿ ಪಾಪ ಹೂವು ಕಟ್ಕೊಂಡು ಏನೋ ಜೀವನ ಮಾಡ್ತಾಯಿದ್ದಾರೆ ಪಾಪ ಇವರು. ನಮ್ಮ ಅಕ್ಕವರು ಇದೇ ಕೆಲಸ, ಇವರು ಬೇರೆ ಕೆಲಸ ಏನೋ ಗೊತ್ತಿಲ್ಲ ಇವ್ರಿಗೆ. ಇವರು ಪಾಪ ಇದೇ ಕೆಲಸ, ಅವ್ರಿಗೆ ಬೇರೆ ಕೆಲಸ ಗೊತ್ತಿಲ್ಲ. ಇವರು ಸಡನ್ನಾಗ ತೆಗಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಎಷ್ಟು ನೋಡಿ ಇಲ್ಲಿ ನೋಡಿ ಲೈನಲ್ಲಿ ಎಷ್ಟು ಫ್ಯಾಮಿಲಿ ಇದೇ ಕೆಲಸ ಪಾಪ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಇವಾಗ ಸಡನ್ನಾಗಿ ತೆಗೆದ್ರೆ ಪಾಪ ಇವ್ರ ಕತೆ ಹಿಂಗೆ ನೋಡಿ. ಸಾಗರ್ ನಗರ ಈ ಗಣೇಶನ ಟೆಂಪಲ್ ಬ್ಯಾಕ್ ಸೈಡು ನೋಡಿ. ಇಲ್ಲಿ ಅಂಗಡಿಯವರು ಸ್ವಲ್ಪ ಜಯಮ್ಮ ಅವರು, ನಮ್ಮ ತಾಯಿ ಸಾಮಾನ ಇವರು ನೋಡಿ, ಇವರು ಮಾತಾಡ್ತಾರೆ ಸ್ವಲ್ಪ ನೋಡಿ. ನಮಗೆ ಜಾಗ ಇಲ್ಲ, ನಾವು ಈಟ ಓಟ ಊರಿಂದ ಊರಿಗೆ ಬಂದು ಸಾಲ ಮಾಡ್ಕೊಂಡಿದ್ದೀವಿ. ನಿಮ್ಮಂತರ ಹತ್ರ ಇಸ್ಕೊಂಡಿದ್ದೀವಿ, ಅದನ್ನು ವಾಪಸ್ ಕೊಡ್ತಿದ್ರೆ ಏನಂತಾರೆ? ಇಲ್ಲಿ ಸಡನ್ ಆಗಿ ನಮ್ಮನ್ನ ಎತ್ತಿಸ್ಬಿಟ್ರೆ ನಾವು ಎಲ್ಲಿಗೆ ಹೋಗೋಣ? ನಾವು ಇದನ್ನ ನಂಬ್ಕೊಂಡು ಮಕ್ಕಳು ಮರಿ ಸಾಕೊಂಡು, ನಮಗೂ 2 ಮಕ್ಕಳಿದ್ದಾರೆ, ನಾವು ಸಿಂಗಲ್ ಪೇರೆಂಟು. 20 ವರ್ಷದಿಂದ ಇದೇ ಜಾಗ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಇಲ್ಲಿಂದ ಎಸ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಯಾವಾಗ ಬಂದ್ರು ಇಲ್ಲಿ ಸರ್ ನಮ್ಗೊಂದು ಸ್ವಲ್ಪ ಜಾಗ ಮಾಡ್ಕೊಡ್ರಿ ಅಂದ್ರು ಮಾಡ್ತಾ ಇಲ್ಲ. ಯಾಕೆ ನಮ್ಮ ಮಕ್ಕಳು ಏನು ಮಾಡಬೇಕು? ಬಾಡಿಗೆ ಹೆಂಗೆ ಕಟ್ಕೋಬೇಕು? ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಸರ್? ನಮಗೊಂದು ಸ್ವಲ್ಪ ಜಾಗ ಮಾಡ್ಕೊಡ್ರಿ ಅಂತ ಎಲ್ಲ ಕೇಳ್ತಾ ಇದೀವಿ. ಹಿಂದೆ ಬಂದವ್ರಿಗೆ ಈ ಪ್ಲೇಸ್ ಐತೆ ಅಂತ ಅವ್ರಿಗೆ ಅಂಗಡಿ ಮಾಡಿಕೊಟ್ರು. ನಾವು 20 ವರ್ಷದಿಂದ ಕೇಳ್ಕೊಂಡ್ರು ನಮ್ಗೆ ಅಂಗಡಿ ಮಾಡ್ಕೊಡ್ತಾ ಇಲ್ಲ. ಅದೇ ಬಾಡಿಗೆ ನಾವು ಕಟ್ತೀವಿ ಅಂದ್ರು ಅಂಗಡಿನೂ ಮಾಡ್ಕೊಡ್ತಾ ಇಲ್ಲ. ಅವ್ರೇನಪ್ಪ ಅಂಗವೈಕಲ್ಯ ಅಂತ ಮಾಡ್ಕೊಂಡು ಅವ್ರ 10 ಜನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ಫುಟ್ಪಾತ್ ಮೇಲೆ ಕೂತ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಜಾಗ ಕೊಡ್ತಾ ಇಲ್ಲ. ನಾವೇನು ಮಾಡ್ಬೇಕು? ಇದನ್ನೇ ನಂಬ್ಕೊಂಡು ಮಾಡ್ತಾ ಇರೋರು. ನೋಡೋದ್ರಲ್ಲ ಇವ್ರ ಕಷ್ಟಗಳು ನೋಡೋದ್ರಲ್ಲ. ಇಲ್ಲಿ ಸುಮಾರು ಫ್ಯಾಮಿಲಿಗಳು ಜೀವನ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟಿದೆ ಅಂದರೆ ಹೆಚ್ಚು ಕಮ್ಮಿ ಈ ಕಡೆ ಇದೆ, ಆ ಕಡೆ ಇದೆ, ಬ್ಯಾಕ್ ಸೈಡ್ ಇದೆ, ತುಂಬ ಜನ ಇದೆ. ದಯವಿಟ್ಟು ನಮ್ಮ ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾಗಿದ್ದೀರಾ, ದಯವಿಟ್ಟು ಇವ್ರಿಗೊಂದು ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕು ದಯವಿಟ್ಟು. ಆಮೇಲೆ